ಕಷ್ಟಗಳ ಮಳೆ ವಿಧಿಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅನ್ನು ಕಲ್ಲದು ಪ್ರಕೃತಿ, ಕೆತ್ತಿದರೆ ಆಕೃತಿ, ಪೂಜಿಸಿದರೆ ಸಂಸ್ಕೃತಿ. ಬನ್ನಿ ಸ್ನೇಹಿತರೆ, ಒಂದು ಸಂಸ್ಕೃತಿಯನ್ನು ಕಲಿಯುವಂಥ ಜಾಗ, ನಮ್ಮ ಜೀವನದ ಮೌಲ್ಯಗಳನ್ನು ತಿಳಿಸಿಕೊಡುವಂಥ ಜಾಗ, ಜೀವನದಲ್ಲಿ ನಮ್ಮ ಕತ್ತಲನ್ನು ಕಳೆದು ಬೆಳಕನ್ನು ತೋರಿಸುವಂಥ ಜಾಗ ಯಾವುದು ಅಂದರೆ ಅದು ನಮ್ಮ ಶಾಲೆಗಳು ಸ್ನೇಹಿತರೆ. ನಾನು ಇವತ್ತು ತೋರಿಸ್ತಿರುವಂಥ ಒಂದು ವಿಷಯ ಒಂದು ಶಾಲೆಯ ಬಗ್ಗೆ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ನಿಜಲಿಂಗಪ್ಪ ಶಾಲೆಯಲ್ಲಿ ನಡೆದಂಥ ವಾರ್ಷಿಕ ಹಬ್ಬದ ಕಾರ್ಯಕ್ರಮದ ಆಯ್ದ ಭಾಗಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ಸ್ನೇಹಿತರೆ. ಈ ಒಂದು ಶಾಲೆಗೆ ನಿಜಲಿಂಗಪ್ಪ ಅನ್ನುವ ಹೆಸರು ಯಾಕೆ ಬಂತು ಅನ್ನೋದನ್ನು ಕೂಡ ಇಲ್ಲಿ ಬಂದಂತಹ ಗಣ್ಯಾತಿ ಗಣ್ಯರು ಹೇಳಿದ್ದಾರೆ ಸ್ನೇಹಿತರೆ. ಹಾಗೂ ದಿವಂಗತ ಎಸ್ ನಿಜಲಿಂಗಪ್ಪನವರು ಯಾರು ಅಂತ ಗೊತ್ತಿಲ್ಲದೆ ಇರಲಿಕ್ಕೆ ಚಾನ್ಸೇ ಇಲ್ಲ ಸ್ನೇಹಿತರೆ. 2 ಬಾರಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದಂತಹ ದಿವಂಗತ ಮಾಜಿ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪನವರು ಹೆಸರನ್ನು ಈ ಶಾಲೆಗೆ ಇಡಲಾಗಿದೆ. ಅವರ ಕರುಳಿನ ಕುಡಿಯಾದಂಥ ನಿಜಲಿಂಗಪ್ಪನವರ ಕರುಳಿನ ಕುಡಿ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಸ್ನೇಹಿತರೆ. ನೋಡ್ಬೋದು, ಇಲ್ಲಿ ಜ್ಯೋತಿ ಬೆಳಗುವ ಕಾರ್ಯಕ್ರಮ ನಡೀತಾ ಇದೆ. ಸಾವಿರಾರು ಪೋಷಕರು, ವಿದ್ಯಾರ್ಥಿಗಳು, ಜನರು ಹೀಗೆ ಸೇರಿದ್ದಂಥ ಕಾರ್ಯಕ್ರಮ ಇದಾಗಿತ್ತು. ಇಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದರು ಸ್ನೇಹಿತರೆ. ಮಕ್ಕಳಿಂದ ನಾಟಕ ಕಾರ್ಯಕ್ರಮ, ನೃತ್ಯ ಕಾರ್ಯಕ್ರಮ, ಹಾಡುಗಳು, ಹೀಗೆ ಬಂದಂತಹ ಎಲ್ಲ ಗಣ್ಯಾತಿ ಗಣ್ಯರ ಮಾತುಗಳು, ಹಿತನುಡಿಗಳು ಕೇಳಲಿಕ್ಕೆ ನೋಡಲಿಕ್ಕೆ ಒಂದು ಸಂತೋಷ ಅನಿಸುತ್ತೆ ಸ್ನೇಹಿತರೆ. 3 ದಿನಗಳ ಕಾರ್ಯಕ್ರಮ ಇದಾಗಿತ್ತು. ಎಸ್ ನಿಜಲಿಂಗಪ್ಪನವರ ಜನ್ಮದಿನಾಚರಣೆ ಹಾಗೂ ನಿಜಲಿಂಗಪ್ಪ ಸಮೂಹ ಶಿಕ್ಷಣ ಸಂಸ್ಥೆಗಳ ವಾರ್ಷಿಕ ಹಬ್ಬ ಸ್ನೇಹಿತರೆ. ಇದನ್ನು ದಿನಾಂಕ 10/12/2025 ಸಮಯ ಸಂಜೆ 6 ಗಂಟೆಯಿಂದ ರಾತ್ರಿ 10ರಿಂದ 12 ಗಂಟೆವರೆಗೂ ಈ ಕಾರ್ಯಕ್ರಮ ನಡೆಯುತ್ತೆ. 12/12/2025 ಶುಕ್ರವಾರ 3 ದಿನಕ್ಕೆ ಈ ಕಾರ್ಯಕ್ರಮ ಅಂತ್ಯವಾಗುತ್ತೆ ಸ್ನೇಹಿತರೆ. ಈ ಕಾರ್ಯಕ್ರಮದಲ್ಲಿ ಸುಮಾರು ಗಣ್ಯಾತಿ ಗಣ್ಯರು ಭಾಗವಹಿಸಿದರು. ಪ್ರತಿದಿನ ಒಬ್ಬೊಬ್ಬರ ಅಧ್ಯಕ್ಷತೆ ಇರ್ತಿತ್ತು, ಒಬ್ಬೊಬ್ಬರು ಮುಖ್ಯ ಅತಿಥಿಗಳಿರ್ತಿದ್ರು, ಉಪನ್ಯಾಸ ಇರ್ತಿತ್ತು, ಆಶಯ ನುಡಿ ಇರ್ತಿತ್ತು. ಆದರೆ ಮೊದಲನೇ ದಿನ ಅಧ್ಯಕ್ಷತೆಯನ್ನು ಎಂ ಶಿವಲಿಂಗಪ್ಪನವರು, ಅಧ್ಯಕ್ಷರು ಎಸ್ ನಿಜಲಿಂಗಪ್ಪ ಶಿಕ್ಷಣ ಸಂಸ್ಥೆ ಹಾಗೂ ಪ್ರಾಸ್ತಾವಿಕ ನುಡಿಯನ್ನು KS ಕಲ್ಮಠರವರು, ಕಾರ್ಯದರ್ಶಿಗಳು ಎಸ್ ನಿಜಲಿಂಗಪ್ಪ ಶಿಕ್ಷಣ ಸಂಸ್ಥೆ ಹಾಗೂ ಆಶಯ ನುಡಿಯನ್ನು ಶ್ರೀ ಎನ್ ಮಲ್ಲಿಕಾರ್ಜುನಪ್ಪನವರು, ಸಾಹಿತಿಗಳು, ಚಿಂತಕರು, ಚಿತ್ರದುರ್ಗ. ಹೀಗೆ ಗಣ್ಯಾತಿ ಗಣ್ಯರು ಎಲ್ಲ ಸೇರಿದಂಥ ಮೊದಲ ದಿನದ ಕಾರ್ಯಕ್ರಮದಿಂದ 3 ದಿನಗಳ ಕಾರ್ಯಕ್ರಮ ನಡೆಯುತ್ತೆ. ದೀಪ ಬೆಳಗುವ ಕಾರ್ಯಕ್ರಮ ಆದ ನಂತರ ದಿವಂಗತ ಎಸ್ ನಿಜಲಿಂಗಪ್ಪನವರ ಕರುಳಿನ ಕುಡಿಯಾದಂತಹ ಶ್ರೀಯುತ ಕಿರಣ್ ಶಂಕರ್ SN ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಮಕ್ಕಳನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಸರಳತೆಗೆ ಇನ್ನೊಂದು ಹೆಸರು ನಿಜಲಿಂಗಪ್ಪನವರ ಕರುಳಿನ ಕುಡಿ ಅಂತ ಹೇಳ್ಬೋದು. ದೀಪ ಬೆಳಗುವ ಮೂಲಕ ಉದ್ಘಾಟನಾ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೆ ಅನಂತ ಧನ್ಯವಾದಗಳು. ಸೇವೆಗೆ ಮೆರೆದು ಮಾತಿಗೆ ಮಧುರತೆ ಹಾಗೂ ತಂದೆಯಂತೆಯೇ ಸರಳತೆಯನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಸಾಗುತ್ತಿರುವಂತಹ ಎಸ್ ನಿಜಲಿಂಗಪ್ಪನವರ ಕರುಳ ಕುಡಿಯಾದಂತಹ ಶ್ರೀಯುತ ಕಿರಣ್ ಶಂಕರ್ SN ರವರು ಇಂದಿನ ಸಮಾರಂಭವನ್ನು ಕುರಿತು ಕೆಲವು ಹಿತನುಡಿಗಳನ್ನು ನುಡಿಯಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಹಳ ಜನ ಸ್ಟೂಡೆಂಟ್ಸ್ ಇದ್ದೀರ, ಅದಕ್ಕೆ ನಾನು ಮಾತಾಡೋದು ಅವ್ರಿಗಾಗಿ ಮಾತಾಡಬೇಕು. ನಾನು ಒಂದಾನೊಂದು ಕಾಲದಲ್ಲಿ ಸ್ಟೂಡೆಂಟ್ ಆಗಿದ್ದಾಗ ಅಲ್ಲೇ ಕೆಳಗಡೆನೆ ಕುತ್ಕೊಂತ ಇದ್ದೆ. ವೇದಿಕೆ ಮೇಲೆಲ್ಲ ದೊಡ್ಡವರೆಲ್ಲ ಕುತ್ಕೊಂತ ಇದ್ರು. ಅವರು ಭಾಷಣ ಮಾಡ್ಬೇಕಾದ್ರೆ ನಾನು ಅನ್ಕೊಂತ ಇದ್ದೆ, ನಾನು ಹುಟ್ಟಿರೋದು ಅವ್ರ ಮೇಲೆ, ಅವ್ರಾದ್ಮೇಲೆ ಹುಟ್ಟಿರೋದು, ನನಗೆ ಬುದ್ಧಿ ಅವ್ರಿಗಿಂತ ಜಾಸ್ತಿ ಇರ್ಬೇಕಲ್ಲ ಅಂತ ಯೋಚನೆ ಬರ್ತಾ ಇತ್ತು. ಸೊ ತಮಗೂ ಆ ತರ ಬಂದ್ರೆ ತಪ್ಪೇನಿಲ್ಲ. ಯಾಕೆ ಅಂದ್ರೆ ಜನರೇಷನ್ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ
ನೀವು ಎಲ್ಲರೂ ನನಗಿಂತ ಬುದ್ಧಿವಂತರಾಗಿರ್ಬೇಕು, ಅದರಲ್ಲಿ ಏನೂ ತಪ್ಪಿಲ್ಲ. ನಮ್ದು ಏನು ಅಂದ್ರೆ ಸ್ವಲ್ಪ ನಿಮ್ಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ ಈ ಕಂಪ್ಯೂಟರ್ಸ್ ಬಂದ್ಮೇಲೆ ಎಷ್ಟೋ ಜನಕ್ಕೆ ಹೆದರಿಕೆ ಆಗ್ತಾ ಇದೆ ಅದನ್ನ ನೋಡಿದ್ರೆ. ಈಗ ನಮ್ಗೆ ಆಗಲಿ, ಇವನ್ ಬರೀ ಮೊಬೈಲ್ ಕೊಟ್ಟರು ಸುತ್ತ ನಮ್ಗೆ ಜಲ್ದಿ ತಿಳ್ಕೊಳಕ್ ಆಗಲ್ಲ. ನೀವೆಲ್ಲ ಒಂದ್ 5 ನಿಮಿಷದಲ್ಲಿ ತಿಳ್ಕೊಂತೀರ. ಯಾಕೆ ಅಂದ್ರೆ ಆ ತಿಳಿಯೋ ಕೆಪಾಸಿಟಿ ನಮ್ಗೆ ಕಮ್ಮಿ ಆಗ್ತಾ ಹೋಗುತ್ತೆ, ನಿಮ್ಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಒಂದು ವಿಷಯ ಹೇಳ್ತೀನಿ, ಕಂಪ್ಯೂಟರ್ಗೆ ಹೆದರ್ಕೋಬೇಕಾಗಿಲ್ಲ. ತಾವ್ಯಾರು ನೀವು ಅಂಗಡಿಯಿಂದ ಒಂದು ಕಂಪ್ಯೂಟರ್ ತಂದು ಮನೆಗೆ ನೋಡಿ, ಅದೇನು ಮಾಡಲ್ಲ. ನೀವು ಫೀಡ್ ಮಾಡಿದ್ರೆ ಮಾಡುತ್ತೆ. ಅಪ್ಲೋಡ್ ಮಾಡಬೇಕು, ಮೈಕ್ರೋಸಾಫ್ಟ್ ಲೋಡ್ ಮಾಡಬೇಕು, ಆಮೇಲೆ ಸ್ಟಾರ್ಟ್ಸ್ ವರ್ಕಿಂಗ್. ಏನು ನೀವು ಲೋಡ್ ಮಾಡಿಲ್ಲ ಅಂದ್ರೆ ಅದೇನು ವರ್ಕ್ ಮಾಡೋದಿಲ್ಲ. ಅದಕ್ಕೆ ಹೆದರ್ಕೋಬೇಕಾಗಿಲ್ಲ. ನಮ್ಮ ಮನಸ್ಸಿನಲ್ಲಿ ಏನಿದೆ, ಬ್ರೈನ್ ನಲ್ಲಿ ಏನಿದೆ, ಮೈಂಡ್, ಅದೆಲ್ಲ ಬಹಳ ಇಂಪಾರ್ಟೆಂಟ್. ದೇ ವರ್ಕ್ ಫಾಸ್ಟರ್ ದನ್ ಕಂಪ್ಯೂಟರ್ಸ್. ಆಮೇಲೆ ಕೆಲವು ಹುಡುಗರು ಎಕ್ಸಾಮ್ ಟೈಮ್ ಬಹಳ ಓದ್ತೀರ, ನಿದ್ದೆ ಮಾಡಕ್ಕೂ ಸುತ್ತ ಹೋಗಲ್ಲ. ದಟ್ ಈಸ್ ರಾಂಗ್. ಮೈಂಡ್ ಏನಾಗುತ್ತೆ ಅಂದ್ರೆ ನೀವು ನಿದ್ದೆ ಮಾಡಿದಾಗ ನೀವು ಏನೇನು ಓದಿದಿರೋ ಅದೆಲ್ಲ ಒಂದು ಪ್ರಾಪರ್ ಆರ್ಡರ್ ನಲ್ಲಿ ಸ್ಟೋರ್ ಮಾಡುತ್ತೆ. ಇಷ್ಟೇನು ಓದ್ತೀರಾ, ಮ್ಯಾಥಮೆಟಿಕ್ಸ್ ಮಾಡಿರ್ತೀರಾ, ಅದೆಲ್ಲ ಮಿಕ್ಸ್ ಆಗಲ್ಲ. ಅದು ಯಾಕಾಗಲ್ಲ ಅಂದ್ರೆ ನೀವು ನಿದ್ದೆ ಮಾಡೋದ್ರಿಂದ ಅದು ಬ್ರೈನ್ ನಲ್ಲಿ ಎಲ್ಲೆಲ್ಲಿ ಏನೇನು ಸ್ಟೋರ್ ಮಾಡಬೇಕು, ಯಾಕೆ ಫಸ್ಟ್ ಇರಬೇಕು, ಯಾಕೆ ಸೆಕೆಂಡ್ ಇರಬೇಕು, ಪ್ರತಿಯೊಂದು ಅದಾಗದೆ ಆಟೋಮೆಟಿಕ್ ಆಗಿ ಮಾಡ್ತಿರುತ್ತೆ, ನಮ್ಗೆ ಗೊತ್ತಿಲ್ಲ ಅದು. ಹಾಗಾಗಿ ಕಷ್ಟಗಳ ಮಳೆ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅನ್ನುವ ಕವಿವಾಣಿಗೆ ಸಾಕ್ಷಿಯಂತೆ ಇದ್ದಂತಹ ಒಂದು ಮಹಾನ್ ಧೀಮಂತ ಚೇತನ, ನಮ್ಮೆಲ್ಲರ ಗೌರವ, ಭಕ್ತಿ, ಪ್ರೀತಿಗೆ ಪಾತ್ರರಾದಂತಹ ಸನ್ಮಾನ್ಯ ಸಿದ್ದೇವನಹಳ್ಳಿ ನಿಜಲಿಂಗಪ್ಪನವರು. ಇಂತಹ ಮಹಾನ್ ವ್ಯಕ್ತಿಯ ಹೆಸರನ್ನು ಇಟ್ಟುಕೊಂಡು ಕಳೆದ 2 ದಶಕಗಳಿಂದ ಶೈಕ್ಷಣಿಕ ಸೇವೆಯನ್ನು ಸಲ್ಲಿಸ್ತಾ ಇರುವ ಈ ಸಂಸ್ಥೆಯ ಅಧ್ಯಕ್ಷರಾದ ಹಿರಿಯರಾದ ಸನ್ಮಾನ್ಯ ಶಿವಲಿಂಗಪ್ಪನವರೇ, ಅಂತಹ ಮಹಾನ್ ವ್ಯಕ್ತಿಯ ಹೆಮ್ಮೆಯ ಪುತ್ರರಾಗಿ ಬರಲಿ ಕಾರಾಗಾರ, ಮೃತ್ಯುವೈ ಬರಲಿ ನುಗ್ಗು ಮುಂದಕ್ಕೆ ವೀರ, ಕಾಳಗದ ಕೊಲೆಗೆ ಎನ್ನುವ ಮಾತಿನಂತೆ ನಿಜಲಿಂಗಪ್ಪನವರು ಅತಿ ಚಿಕ್ಕ ವಯಸ್ಸಿನಲ್ಲಿ ಅನಿಬೆಸೆಂಟ್ ಅವರಿಂದ ಪ್ರಭಾವಿತರಾಗಿ, ಮಹಾತ್ಮ ಗಾಂಧೀಜಿಯವರಿಂದ ಪ್ರಭಾವಿತರಾಗಿ, ತಿಲಕ್ನಿಂದ ಸರ್ದಾರ್ ವಲ್ಲಭಾಯ್ ಪಟೇಲ್, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಹ ಮಹಾನುಭಾವರಿಂದ ಪ್ರಭಾವಿತರಾಗಿ 2025-26ನೇ ಸಾಲಿನಲ್ಲಿ ಪಾಠದಲ್ಲಿ, ಆಟದಲ್ಲಿ ಗೆದ್ದಂತಹ ಮಕ್ಕಳುಗಳಿಗೆ ಪ್ರಶಸ್ತಿಗಳನ್ನು ಕೊಟ್ಟು ಗೌರವಿಸಲಾಯಿತು, ಪ್ರೋತ್ಸಾಹಿಸಲಾಯಿತು. ಬಂದಂಥ ಗಣ್ಯಾತಿ ಗಣ್ಯರೆಲ್ಲ ಅವ್ರನ್ನ ಬೆನ್ನು ತಟ್ಟಿ ಆಡಿ ಹೊಗಳಲಾಯಿತು. ಸ್ನೇಹಿತರೆ, ಈ ಥರದ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಹಾಗೂ ಖುಷಿಯಾಗತ್ತೆ. ಯಾಕಂದರೆ ಈ ಥರ ಮಕ್ಕಳುಗಳು ಆ ಒಂದು ಆಟದಲ್ಲಿ, ಪಾಠದಲ್ಲಿ ಗೆದ್ದಂಥದ್ದನ್ನು ಕಂಡಾಗ ಆ ಪೋಷಕರಿಗೂ ಕೂಡ ತುಂಬ ಸಂತೋಷವಾಗುತ್ತೆ. ಸ್ನೇಹಿತರೆ, ಇನ್ನು ಉಳಿದಂಥ ಮಕ್ಕಳಿಗೂ ಕೂಡ ನಾವು ಈ ರೀತಿ ಪ್ರಶಸ್ತಿಗಳನ್ನು ತೆಗೆದುಕೊಳ್ಬೇಕು, ಗೆಲ್ಲಬೇಕು ಅನ್ನುವಂಥ ಆಸೆ ಚಿಗುರೊಡೆಯುತ್ತೆ. ಅದಕ್ಕೋಸ್ಕರ ಈ ಥರದ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ಆಗಬೇಕು. ಗೆದ್ದಂಥ ಮಕ್ಕಳುಗಳನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹಿಸಿ ಬೆನ್ನು ತಟ್ಟುವಂಥ ಕೆಲಸ ಆಗಬೇಕು. ಸ್ನೇಹಿತರೆ, ಗೌರವ ಸಮರ್ಪಣೆ ಮಾಡ್ತೀವಿ. ಹಾಗೆ ಕಾರಲ್ಲಿ ಜಯಣ್ಣವರು ನಿಜವಾಗ್ಲೂ ಕೂಡ ಪ್ರಾಮಾಣಿಕವಾಗಿ ಶಿಸ್ತುಬದ್ಧವಾದ ಜೀವನ ನಡೆಸ್ತಾ ಸಹಕಾರ ಕ್ಷೇತ್ರದಲ್ಲಿ ಬಹಳಷ್ಟು ಸೇವೆಯನ್ನು ಸಲ್ಲಿಸ್ತಕ್ಕಂಥ ನಮ್ಮ ಜಯಣ್ಣರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಜನರಾಗಿದ್ದಾರೆ. ಅವರು ಕೂಡ ನಾವು ಗೌರವ ಸಮರ್ಪಣೆ ಮಾಡ್ತೀವಿ. ಹಾಗೆ ನಮ್ಮ ವಿಜಯ ಶಿವಲಿಂಗಪ್ಪನವರು ನಮ್ಮ ಸಂಸ್ಥೆಯ ಧರ್ಮದರ್ಶಿಯಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಹಾಗೆ ಭಾರತ ಆಲಂನವರು ನಮ್ಮ ಆಲಂ ಮಿನಿಸ್ಟರ್ ಖಜಾಂಚಿಯಾಗಿ ಸೇವೆ ಸಲ್ಲಿಸಿದ್ರು. ಅದಾದ ನಂತರ ಭಾರತ ರಮ್ಮವರು ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ನಮ್ಮ ಶಿಕ್ಷಣ ಸಂಸ್ಥೆಗೆ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಹಾಗೆ ಶ್ರೀಮತಿ ವೀಣಾ ನಟರಾಜರವರು, ಮತ್ತೆ ಲೀಲಾ ಏಕಾಂತರಾಜರವರು ಮತ್ತು ಮಂಜುಳಾ ಕಲೇಶ್ ಅವರು ಕೂಡ ನಮ್ಮ ಸಂಸ್ಥೆಯ ಧರ್ಮದರ್ಶಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳ್ತಾ, ಹಾಗೇನೆ ಈ ದಿವಸ ವಿಶೇಷವಾಗಿ ನಮ್ಮ ಸಂಸ್ಥೆಗೆ ಸುಬೋಧ್ ಕುಮಾರ್ ಅವರು, ವೈಸ್ ಪ್ರೆಸಿಡೆಂಟ್ ಅವರು, ಇಡಾಕ್ ಸಂಸ್ಥೆ ಅವರು ಕೂಡ ಆಗಮಿಸಿ ಈ ಒಂದು ಸಮಾರಂಭವನ್ನು ಯಶಸ್ವಿಗೊಳಿಸಿದ್ದಾರೆ.
ಮತ್ತೆ ವಿಶೇಷವಾಗಿ ಪಠ್ಯ ಪುಸ್ತಕಗಳನ್ನ ವಿಶೇಷವಾಗಿ ಮಕ್ಕಳಿಗೆ ತಯಾರು ಮಾಡೋದ್ರಲ್ಲಿ ಬಹಳಷ್ಟು ಕೂಡ ಯುನಿಯಾಕ್ ಸಂಸ್ಥೆ ಕೆಲಸ ಮಾಡಿದೆ. ಅವರು ಕೂಡ ಇವತ್ತು ನಾವು ಈ ಒಂದು ಗೌರವ ಸಮರ್ಪಣೆಗೆ ಭಾಜನರಾಗಿ ಮಾಡಿದ್ವಿ. ದಯವಿಟ್ಟು ಎಲ್ಲರನ್ನೂ ಕೂಡ ಗೌರವಿಸಬೇಕಾಗಿ ಕೇಳ್ಕೊಳ್ತೇವೆ. ಸನ್ಮಾನಿಸುವುದು, ಗೌರವಿಸುವುದು ಏಕೆ ಮಾಡಬೇಕು ಅಂತ ಅಂದರೆ ಸ್ನೇಹಿತರೆ, ಅವರು ಮಾಡಿದಂಥ ಕೆಲಸಗಳನ್ನು ಗುರುತಿಸಿದಂತಾಗುತ್ತೆ. ಅವರಿಗೂ ಕೂಡ ಹೆಮ್ಮೆ ಅನಿಸುತ್ತೆ, ನಾವು ಮಾಡಿದಂಥ ಕೆಲಸಕ್ಕೆ ಒಂದು ರಿವಾರ್ಡ್ ಸಿಕ್ತು ಅಂತ. ಅದಕ್ಕೋಸ್ಕರ ಮಾಡಬೇಕು. ಮಕ್ಕಳ ಒಂದು ವರ್ಷದ ಹಬ್ಬವನ್ನ ಆಚರಿಸಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಮೆಂಗ್ಲಿಗಪ್ಪನವರು 1902ನೇ ಇಸ್ವಿಯಲ್ಲಿ ಹರಮಳ್ಳಿ ತಾಲೂಕು ಹೊರಗೋಡ ಗ್ರಾಮದಲ್ಲಿ ಜನ್ಮ ಪಡೆದು ಬಂದರು. ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಗಳನ್ನು ಕಳೆದುಕೊಂಡು ಅವರನ್ನ ಚಿತ್ರದುರ್ಗದ ದೊಡ್ಡ ಸಿದ್ದನಹಳ್ಳಿಯಲ್ಲಿ ಅವರು ಚಿಕ್ಕಮ್ಮನವರು ಸಾಕಿ ಬೆಳೆಸಿ ಅವರನ್ನು ಚಿತ್ರದುರ್ಗದಲ್ಲಿ ವಿದ್ಯಾಭ್ಯಾಸ ಮಾಡಿಸಿ ಮೈಸೂರಿನಲ್ಲಿ ಡಿಗ್ರಿ ಪಡೆದು ಪೂನಾದಲ್ಲಿ ಲಾ ಡಿಗ್ರಿ ಪಡೆದು ಚಿತ್ರದುರ್ಗ ಲಾಯರ್ ಆಗಿ ಒಂದು ಉನ್ನತ ಸ್ಥಾನಕ್ಕೆ ಏರಿದಂತ ವ್ಯಕ್ತಿಯನ್ನಾಗಿ ಮಾಡಿದಂತ ಚಿತ್ರದುರ್ಗದ ಸರ್ಕಾರಿ ಹೈಸ್ಕೂಲ್ ಅವರಿಗೆ ಒಂದು ಪುಣ್ಯ ಕೊಟ್ಟಿದೆ. ನಿಜವಾಗೂ ನಾವು ಅವ್ರನ್ನ ತಿಳಿಸಬೇಕಾದ್ದು, ಅವರ ದಿನಾಚರಣೆ ಆಚರಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಭಾವಿಸ್ತೀನಿ. ನಮ್ಮ ತಾಲೂಕಿನ ಜನ ಎಷ್ಟು ಅಂತಂದ್ರೆ 1902 ಇಸ್ವಿಯಲ್ಲಿ ನಾವು ಇಲ್ಲಿ ಚುನಾವಣೆ ಮಾಡಿ ನಮ್ಮ ತಾಲೂಕು ಆಗಿದೆ. ಅಭಿವೃದ್ಧಿಯನ್ನು ಕಾಣಬಹುದು. ಎಲ್ಲಾದ್ರೂ ಕಾಣ್ತಾ ಇತ್ತು. ಆದರೆ SANTech ಕನ್ನಡ, ಸ್ಯಾಂಟೆಕ್ ಕನ್ನಡ ಅಭಿವೃದ್ಧಿಯನ್ನು ಕಾಣ್ತಾ ಇಲ್ಲ, ಶ್ರೇಷ್ಠತೆ ಕಾಣ್ತಾ ಇಲ್ಲ. ಇಲ್ಲಿ ಪ್ರತಿಯೊಂದು ನನಗೆ ಅನಿಸ್ತದೆ, ನಾವೆಲ್ಲ ಹೋಗಿ ನಮಗೆ ಆಸಕ್ತಿದ್ದೇನೆ ಕೆಲಸ ಕೊಡ್ರಿ ಅಂತ ಕೇಳಿದಾಗ ನಿಜಗಪ್ಪನವರು ನೀನು ಕೆಲಸ ಕೊಡೋದು, ನಾನು ಒಂದು ಮನೆಗೆ ಒಂದೇ ಕೆಲಸ ಕೊಡೋದು, ನಿಮ್ಮ ಅಣ್ಣಗಾಗಲಿ ಕೆಲಸ ಕೊಡ್ತೀನಿ, ನಿಮ್ಮ ಅಣ್ಣ ತಹಸೀಲ್ದಾರಾಗಿದ್ದಾನೆ ಬೆಂಗಳೂರಲ್ಲಿ, ನೀನು ಕೆಲಸ ಕೊಡೋಲ್ಲ, ಹೋಗಿ ಲಾಯರ್ ಆಗಿರೋ ಅಂತ ನನಗೆ ಆಶೀರ್ವಾದ ಮಾಡಿದ್ರು. ನಿಜವಾಗೂ ನಾನು ಎಲ್ಲರೂ ತಹಸೀಲ್ದಾರ್ ರಿಟೈರ್ ಆಗಿ ಎಲ್ಲ ಬೆಂಗಳೂರಿನಾಗ ಎಲ್ಲಿ ಇರ್ತಿದ್ದೆ. ಅವರು ನನ್ನನ್ನು ಪುರಸ್ಕರಿಸಿ ನನ್ನನ್ನು ಕಸಿದ ಅವಸರಕ್ಕೆ ಬಂದು ಲಾಯರ್ ಆಗಿ ಅವರು ವಿದ್ಯಾಸಂಸ್ಥೆಯ ಅಧ್ಯಕ್ಷನಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಇದಕ್ಕೂ ಅವ್ರನ್ನ ನಾನು ಸ್ಮರಿಸಬೇಕಾದ ನನ್ನ ಆತ ಕರ್ತವ್ಯ. ನಿಜಗಪ್ಪನವರಂತ ವ್ಯಕ್ತಿ ನಾವು ಇದುವರೆಗೂ ಯಾರನ್ನು ನೋಡಿಲ್ಲ. ಅವರ ಹೆಸರಿನಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು ನಾವು ಪ್ರಾರಂಭ ಮಾಡಿ ದಿನದಕ್ಕೂ ಅದು ಅಭಿವೃದ್ಧಿದೆ. ಎಲ್ಲ ನಮ್ಮ ತಾಲೂಕಿನ ವಿದ್ಯಾರ್ಥಿಗಳೆಲ್ಲ ಬೇರೆ ಬೇರೆ ಊರುಗಳಿಗೆ ಹೋಗಿ ವಿದ್ಯಾಭ್ಯಾಸ ಮಾಡ್ತಿದ್ರು. ಇದನ್ನ ನೋಡ್ಬಿಟ್ಟು ಇದನ್ನೆಲ್ಲ ತಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಒಂದು 24 ಜನ ಸಭೆ ಸೇರಿ ಒಂದು ಸಂಸ್ಥೆ ಮಾಡ್ಬೇಕು ಅಂತೇಳಿ ನಾವು ಯೋಚನೆ ಮಾಡಿದ್ವು. ಆವಾಗ ಆ ಸಂಸ್ಥೆಗೆ ಯಾರ ಹೆಸರು ಇಡ್ಬೇಕು ಅಂತೇಳಿ ಒಂದು ಪ್ರಶ್ನೆ ಬಂದಾಗ ನಮ್ಮ ಅಲಪೇಶ್ರು ಇರ್ತಿದ್ರು. ಅಲಪೇಶ್ರು ನಮ್ಮ ತಾಲೂಕಿನಲ್ಲಿ ನಿಜಲಿಂಗಪ್ಪನವ್ರು ಸೋಚಿದೀವಿ, ನಾವು ರಥಗ್ರಸ್ತರಾಗಿದ್ದೀವಿ. ನಿಜಲಿಂಗಪ್ಪನ ಹೆಸರು ಉಳಿಸ್ಬೇಕು ಅಂತಂದ್ರೆ, ನಮ್ಮ ತಾಲೂಕು ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ನಿಜಲಿಂಗಪ್ಪನ ಹೆಸರನ್ನೇ ಹೆಸರಿಡ್ಬೇಕು, ನಿಜಲಿಂಗಪ್ಪ ವಿದ್ಯಾಸಂಸ್ಥೆ ಹೆಸರಿಡ್ಬೇಕು ಅಂತ ಹೇಳಿ ಆ ಪ್ರಕಾರ ಎಲ್ಲರೂ ಒಪ್ಪಿ ನಿಜಲಿಂಗಪ್ಪ ವಿದ್ಯಾಸಂಸ್ಥೆ ಹೆಸರನ್ನ ಇಟ್ಕೊಂಡು ನಡೆಸ್ಕೊಂಡ್ವಿ. ಈ 20 ವರ್ಷಗಳಿಂದ ನಮ್ಮ ವಿದ್ಯಾಸಂಸ್ಥೆ ನಿಜಲಿಂಗಪ್ಪನ ಆಶೀರ್ವಾದದಿಂದ ಮತ್ತು ಪೋಷಕರ ಆಶೀರ್ವಾದದಿಂದ ಮತ್ತು ವಿದ್ಯಾರ್ಥಿಗಳಿಂದ ಮತ್ತು ಎಲ್ಲ ಅಭಿಮಾನಿಗಳಿಂದ ಉತ್ತುಂಗ ಮಹೋತ್ತುಂಗ ಸ್ಥಾನಕ್ಕೆ ಇರ್ತಾ ಇದೆ. ಅದಕ್ಕೆಲ್ಲ ಕಾರಣ ನಮ್ಮ ತಾಲೂಕಿನ ಜನತೆ ಅಂದ್ರೆ ತಪ್ಪಾಗಲಾರದು. ನಾವು ಈ ದಿವಸ ಈ ನಿಜಲಿಂಗಪ್ಪನವರ ದಿನಾಚರಣೆ ಮತ್ತು ವಿದ್ಯಾರ್ಥಿಗಳ ಒಂದು ಕೂಟವನ್ನು ಇಟ್ಟುಕೊಂಡಿದ್ದೇವೆ. ಇದಕ್ಕೆಲ್ಲ ನಿಮ್ಗಳ ಪ್ರೋತ್ಸಾಹ ಅಗತ್ಯ ಮಾಡಬೇಕಾದ್ದು. ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಲಿಕ್ಕೆ ನಿಮಗೂ ಸಹಕಾರ ಮಾಡಬೇಕು, ನಾವು ಸಹಪಡಬೇಕು. ನಾವು ಸಹಪಡ್ತೀವಿ, ನೀವು ಸಹಕಾರವನ್ನು ಕೊಡಬೇಕು ಮತ್ತು ನಮ್ಮ ಸಂಸ್ಥೆ ಬೆಳಲಿಕ್ಕೆ ಅವಕಾಶವನ್ನ
ಮಾಡ್ಕೊಳ್ಬೇಕು ಅಂತ ಕೇಳ್ಕೊಂಡು ಈ ದಿವಸ ನಾನು ಅಧ್ಯಕ್ಷತೆ ವಹಿಸಿ ಈ ಸಭೆಯಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಕರ್ನಾಟಕ. ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮೊದಲನೇ ದಿನವಾದ ಇಂದು ನಮ್ಮ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಟ್ರಸ್ಟಿನ ಅಧ್ಯಕ್ಷರಿಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಿಜಲಿಂಗಪ್ಪನವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದ ಶ್ರೀಯುತ ಕಿರಣ್ ಶಂಕರ್ SN ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನ ಅರ್ಪಿಸುತ್ತೇನೆ. ಹಾಗೂ ನಮ್ಮ ಸಂಸ್ಥೆಯ ಆಹ್ವಾನವನ್ನು ಸ್ವೀಕರಿಸಿ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಆಶಯ ನುಡಿಯನ್ನು ನುಡಿದಂತಹ ಶ್ರೀಯುತ G. ಮಲ್ಲಿಕಾರ್ಜುನಪ್ಪನವರು ಅವರಿಗೂ ಸಹ ನಮ್ಮ ಸಂಸ್ಥೆ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ನಾನು ವಂದನೆಗಳನ್ನ ತಿಳಿಸುತ್ತೇನೆ. ಹಾಗೂ ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿಯೂ ಹಾಗೂ ನಮ್ಮ ಧರ್ಮದರ್ಶಿಗಳು ಎಲ್ಲರೂ ಸಹ ಭಾಗವಹಿಸಿ ಈ ಸುಂದರವಾದ ವೇದಿಕೆ ಹಾಗೂ ಈ ಸುಂದರವಾದ ಸಭಾಂಗಣಕ್ಕೆ ಎಲ್ಲ ಸಹಕರಿಸಿದಂತ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಮತ್ತೆ ಪರೋಕ್ಷವಾಗಿ ಸಮಯದ ಅಭಾವ ಆದ್ರಿಂದ ನಾನು ಎಲ್ಲರ ಹೆಸರು ಹೇಳಲ್ಲ. ಎಲ್ಲರಿಗೂ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Our UKG section Royal Little Hearts with a loud cheers and a big round of applause. ಪ್ರತಿದಿನ ಸಂಜೆ 6 ಗಂಟೆಗೆ ಶುರುವಾಗ್ತಿದ್ದಂಥ ಕಾರ್ಯಕ್ರಮ ಮುಗಿಯುವಂಥ ಸಮಯ 12 ಗಂಟೆ 1 ಗಂಟೆ ಆಗ್ತಿತ್ತು ಸ್ನೇಹಿತರೆ. ಆದರೂ ಕೂಡ ಬಂದಂಥ ಪೋಷಕರಲ್ಲಿ ಖುಷಿ ಕಾಣಿಸ್ತಾ ಇತ್ತು, ಮುಖದಲ್ಲಿ ನಗು ಕಾಣಿಸ್ತಾ ಇತ್ತು. ಅವರ ಮಕ್ಕಳ ಕಾರ್ಯಕ್ರಮಗಳನ್ನು, ನೃತ್ಯಗಳನ್ನು, ಹಾಡುಗಳನ್ನು ನೋಡಲಿಕ್ಕೆ ಅವರಿಗೆ ಎಲ್ಲಿಲ್ಲದ ಸಂತೋಷ ಆಗ್ತಾಯಿತ್ತು. ಹಾಗೆ 12 ಗಂಟೆ 1 ಗಂಟೆ ಸರಿಸುಮಾರು ಮಾಡಿರುವಂಥ ವಿಡಿಯೋ ಇದು. 12 ಗಂಟೆ 1 ಗಂಟೆ ಆದರೂ ಕೂಡ ಒಬ್ಬರು ಕೂಡ ಎದ್ದು ಮನೆಗೆ ಹೋಗಬೇಕು ಅಂತ ಅನ್ನಿಸ್ತಿರ್ಲಿಲ್ಲ. ಹಾಗೆ ಕುಳಿತಂಥ ಪೋಷಕರುಗಳನ್ನ ನೋಡ್ತಾ ಇದ್ದೀರಾ, ವಿದ್ಯಾರ್ಥಿಗಳನ್ನು ನೋಡ್ತಾ ಇದ್ದೀರಾ. ಬಂದಂಥ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಜನರು ಕೂಡ ಈ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಬಂದಿದ್ದರು. ಎಷ್ಟು ಅದ್ಭುತವಾದ ಕಾರ್ಯಕ್ರಮ ಅಂದರೆ ಇಂಥ ಒಂದು ಶಾಲೆ ಹೊಸದುರ್ಗದಲ್ಲಿದೆ ಅಂದರೆ ನಮ್ಮ ಎಲ್ಲರ ಹೆಮ್ಮೆ ಅಂತ ಹೇಳ್ಬೋದು ಸ್ನೇಹಿತರೆ. 3,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಓದ್ತಾ ಇದ್ದಾರೆ ಅಂತ ಕೇಳಲ್ಪಟ್ಟೆ. PUC, B.Ed, BSc ಅಷ್ಟೇ ಅಲ್ಲ ಸ್ನೇಹಿತರೆ, ನರ್ಸರಿಯಿಂದ ಶುರುವಾಗುವಂಥ ಈ ಶಾಲೆ ಸ್ನೇಹಿತರೆ, LKG, UKG, ಫಸ್ಟ್ ಸ್ಟ್ಯಾಂಡರ್ಡ್ ಹೀಗೆ 10 ಹಲವು ಸೆಕ್ಷನ್ಗಳು ಕೂಡ ಇಲ್ಲಿ ಒಂದೊಂದು ತರಗತಿಯಲ್ಲಿದ್ದಾವೆ ಸ್ನೇಹಿತರೆ. ಇಂಥ ಒಂದು ದೊಡ್ಡ ಶಾಲೆ ನೋಡ್ಬೋದು. ಮಕ್ಕಳ ನೃತ್ಯಗಳನ್ನು ಚಿಕ್ಕ ಚಿಕ್ಕ ಮಕ್ಕಳಲ್ಲೂ ಕೂಡ ಇಂಥ ಒಂದು ಪ್ರತಿಭೆಯನ್ನು ಬೆಳೆಸ್ತಿರುವಂಥ ಇಂಥ ಶಾಲೆ ನಮಗೆ ತುಂಬ ಹೆಮ್ಮೆ ಅಂತ ಅನಿಸುತ್ತೆ. ಈ ಶಾಲೆಯ ಬಗ್ಗೆ ಎಷ್ಟು ಹಾಡಿ ಹೊಗಳಿದ್ರೂ ಸಾಲೋದಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಈ ಶಾಲೆಯ ಬಗ್ಗೆಯೂ ಕೂಡ ಒಂದು ಒಳ್ಳೆಯ ವಿಡಿಯೋವನ್ನು ಮಾಡಬೇಕು ಅಂದ್ಕೊಂಡಿದ್ದೇನೆ ಸ್ನೇಹಿತರೆ. ಸಾಧ್ಯವಾದರೆ ಖಂಡಿತ ಮಾಡ್ತೇನೆ. ಇದು ಮಧ್ಯರಾತ್ರಿ 12:30 ಸಮಯದಲ್ಲಿ ಚಿತ್ರೀಕರಿಸಿದಂಥದ್ದು. ಅಷ್ಟೊತ್ತಾದರೂ ಕೂಡ ಜನ ಈ ರೀತಿ ಪೋಷಕರು ವಿದ್ಯಾರ್ಥಿಗಳು ಕುಳಿತಿರೋದನ್ನು ನೋಡಿದರೆ ತುಂಬ ಸಂತೋಷ ಅನಿಸುತ್ತೆ. ಇವರೆಲ್ಲ ಈ ಶಾಲೆಯ ಸಿಬ್ಬಂದಿಗಳು, ಶಿಕ್ಷಕರುಗಳು, ಈ ಶಾಲೆಯಲ್ಲಿ ಬಸ್ಸಿನ ಒಂದು ವ್ಯವಸ್ಥಾಪಕರು, ಡ್ರೈವರ್ಸ್ಗಳು, ಮಕ್ಕಳನ್ನು ಕರೆದುಕೊಂಡು ಹೋಗೋರು, ಕರೆದುಕೊಂಡು ಬರೋರು ಎಲ್ರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆ ಈ ಚಾನಲ್ನ ಮೊದಲು ನೋಡ್ತಾ ಇದ್ದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದಲೇ ಇದೇ ರೀತಿಯ ಹೆಚ್ಚೆಚ್ಚು ವಿಡಿಯೋಗಳನ್ನ ಮಾಡಲಿಕ್ಕೆ ನಮಗೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತಾ, ಈ ಒಂದು ಮಾಡಿರುವಂಥ ವಿಷಯ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಬಾಯ್ ಬಾಯ್.